ವಿಧಾನಸಭೆ ನಡೆಯುತ್ತಿರುವ ಹಿನ್ನೆಲೆ ಬೆನ್ನಲ್ಲೇ ಇವತ್ತು ಸಂಪುಟ ಸಭೆ ಮಾಡಿದ್ದಾರೆ. ಅದರಲ್ಲಿ 2 ಪ್ರಮುಖ ನಿರ್ಣಯಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲನೆಯದು ಬೆಂಗಳೂರಿಗೆ ಸಂಬಂಧಪಟ್ಟದ್ದು. ಬೆಂಗಳೂರನ್ನ 5 ಭಾಗಗಳಾಗಿ ವಿಭಜಿಸ್ತಾರಂತೆ. ಹಿಂದೆ ಕೊಟ್ಟಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವ ಸಲಹೆಯನ್ನು ಒಪ್ಪಿದೆಯಂತೆ BS ಪಾಟೀಲ್ ನೇತೃತ್ವದಲ್ಲಿ ಕೊಟ್ಟಿದ್ದಂಥ ತಜ್ಞರ ಸಮಿತಿ. ಈ ಎಲ್ಲ ಸಂಪುಟ ಒಪ್ಕೊಂಡಿದೆ. ಎಲ್ಲ ಸಮಿತಿಯ ವರದಿಗಳನ್ನು ಶಿಫಾರಸನ್ನು ತಗೋತೀವಿ ನಾವು ಅಂತ. ಹಾಗಾಗಿ ನಾಳೆ ಅದಕ್ಕೊಂದು ಸಂಬಂಧಪಟ್ಟ ವಿಧೇಯಕ ಮಂಡನೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಮಂಡನೆ ಆಗಲೂಬೋದು, ಪಾಸು ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. 5 ಭಾಗ ಬೆಂಗಳೂರು ಆಗತ್ತೆ ಅಂತಂದರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗತ್ತೆ ಅಂದರೆ ಕಾರ್ಪೊರೇಷನ್ 5 ಆಗಬೇಕಾಗ ಡಿವೈಡ್ ಆಗಬೇಕು. 5 ಭಾಗ ಮಾಡ್ತಾರೆ ಅಂದರೆ, ಅಥವಾ 2 ಭಾಗಕ್ಕೆ ಒಂದೊಂದು ಕಾರ್ಪೊರೇಷನ್ ಮಾಡ್ತಾರೋ ನಾಳೆ ಗೊತ್ತಾಗಬೇಕು. ಈ ಪೊಲೀಸ್ ಡಿಪಾರ್ಟ್ಮೆಂಟು ಭಾಗ ಮಾಡೋದಾದರೆ ಮಾಡಿಬಿಡಿ, ಒಂದು 5 ಕಮಿಷನರ್ಗಳಾಗ್ತಾರೆ. ಹಾಂ, ಅದನ್ನು ಡಿವೈಡ್. ಆಮೇಲೆ ಫಾರ್ ಎಕ್ಸಾಂಪಲ್ BWSSB ಇದು ನಮ್ಮ ಹಳೆಯ ಪೂರ್ವನಿರ್ಧರಿತ ಆಲೋಚನೆ ಏನು ಅಂತಂದರೆ, ಸ್ಮಾಲರ್ ಈಸ್ ಬೆಟರ್ ಟು ಅಡ್ಮಿನಿಸ್ಟರ್ ಅಂತ. ಚಿಕ್ಕದಾಗಿದ್ದರೆ ಆಡಳಿತ ನಡೆಸುವುದು ಸುಲಭ ಅಂತ. ಬಟ್ ಈ ಸಿಟಿಗಳ ವಿಚಾರದಲ್ಲಿ ಇದು ಭಾಳ ಸಿಟಿಗಳಲ್ಲಿ ಕೈ ಎತ್ತಿಬಿಟ್ಟಿದೆ. ಇದು ಈ ಸ್ಕೀಮು ಕೈ ಎತ್ತಿದೆ. ನಂಗೆ ಗೊತ್ತಿಲ್ಲ ಏನು ಆಲೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ. ಬೆಂಕಿಯಿಂದ ಬಾಂಡಳೆಯಿಂದ ಬೆಂಕಿ ಅನ್ನೋ ಪರಿಸ್ಥಿತಿಗೆ ಬಂದರೆ ನಮ್ಮ ಹಣೆ ಬರಹಕ್ಕೆ ನಾವೇ ಹೋಗಿ ಕಬ್ಬನ್ ಪಾರ್ಕಲ್ಲಿ ಯಾವ್ದಾದ್ರು ಹಳೆಯ ಮರಕ್ಕೆ ಜಜ್ಕೋಬೇಕು ಅಷ್ಟೇ. ಗೊತ್ತಿಲ್ಲ. ಐ ಹೋಪ್ ಸಂಬಡಿ ಹ್ಯಾಸ್ ಡನ್ ಎ ಪ್ರಾಪರ್ ಸ್ಟಡಿ ಅನ್ಸುತ್ತೆ. 2ನೇ ಪ್ರಮುಖ ನಿರ್ಣಯ ಕ್ಯಾಬಿನೆಟಲ್ಲಿ ಇವತ್ತು ಮಾಡಿರೋದು. ಇವರು 3 ನಿರ್ಣಯ ತಗೋತಾರಂತೆ ನಾಳೆ ಸದನದಲ್ಲಿ. ಬಹುಶಃ ನಿರ್ಣಯಗಳಿಗೆ ಸದನಕ್ಕೆ ತರ್ತಾರೆ ಅನ್ಸತ್ತೆ. 3 ಕೇಂದ್ರ ಸರ್ಕಾರ ವಿರೋಧಿಸಿ. ಹಾಗಾಗಿ ಅದೇನು ಕಷ್ಟ ಅಲ್ಲ ತರೋದು. 1ನೇದು ನೀಟ್ ಪರೀಕ್ಷೆಯನ್ನು ವಿರೋಧಿಸಿ ನಿರ್ಣಯ ಮಾಡ್ತಾರಂತೆ. ಮಾಡ್ಕೋಬೋದು, ಅವ್ರು ಮಾಡಬಾರ್ದು ಅಂತಿಲ್ಲ. ಇದನ್ನು ಕೇಂದ್ರ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಅಂತ ಹೇಗೆ ಮಾಡ್ತಾರೆ ಅಂತ ನನಗಿನ್ನೂ ಅರ್ಥವೇ ಆಗಿಲ್ಲ. ನೀಟ್ ಎಕ್ಸಾಮ್ ಬೇಸಿಕಲಿ ಪ್ರಿನ್ಸಿಪಲಿ ಈ ದೇಶದಲ್ಲಿ ಜಾರಿಯಾಗಿರುವುದು ಸುಪ್ರೀಂ ಕೋರ್ಟ್ನ ಆದೇಶದ ಭಾಗವಾಗಿ. ಹಾಗಾಗಿ ನೀಟ್ ಪರೀಕ್ಷೆ ವಿರೋಧಿಸಿ ಕೇಂದ್ರ ತಮಿಳುನಾಡು ಯು ಕಾಂಟ್ ಅನ್ಲೆಸ್ ದ ಸುಪ್ರೀಂ ಕೋರ್ಟ್ ಟೇಕ್ಸ್ ಎ ಕಾಲ್. ಅದರಲ್ಲಿ ಆದರೆ ಈ ಮೂಲಕ ಸುಪ್ರೀಂ ಕೋರ್ಟ್ ತಮಿಳುನಾಡು ಇದೇ ನಿರ್ಣಯನ 36 ಸರಿ ಮಾಡ್ಕೊಂಡು ಹೋಗಿದೆ. ಏನಾಯಿತು ಆಮೇಲೆ? ಪೊಲಿಟಿಕಲಿ ನಾವು ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೋಬಹುದು. ನೀಟ್ ಬೇಕಾ ಬೇಡವಾ ನಾ ಹೇಳಿಲ್ಲ. ಅವ್ರ ಸ್ಟ್ಯಾಂಡ್ ಏನು? ನನಗೆ ನೀಟ್ ವಿಚಾರದಲ್ಲಿ ನಂದೇ ಆದ ಅಭಿಪ್ರಾಯ ಇದೆ, ಬೇರೆ ವಿಚಾರ ಅದು. ನಾನು ಬೇಕಾ ಬಿಡಲ್ಲ. ನಿರ್ಣಯದ ಫಲ ಏನು, ಸಾಧನೆ ಏನು? ನಿಮಗೆ ಯಾರ ವಿರುದ್ಧ ಮಾಡ್ತೀರಿ ಆ ನಿರ್ಣಯನ ನೀವು? ಕೋರ್ಟ್ ವಿರುದ್ಧ ಗೊತ್ತಿಲ್ಲ ನನಗದು. ಏನೋ ವಿಧಾನಸಭೆ ಹಾಗೂ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ವಿರೋಧಿಸಿ. ಯಾಕೆ, ಏನಕ್ಕೆ ವಿಂಗಡಣೆ ನೀವು ವಿರೋಧಿಸಬೇಕು? ಈ ಹಿಂದೆ ಮಾಡಿದ್ದಾಗ ನೀವೇ ಲಾಭ ಪಡ್ಕೊಂಡಿದ್ದೀರಲ್ಲ. ಈಗ ಚೀಫ್ ಮಿನಿಸ್ಟರ್ಗೆ ಹಿಂದೆ ಇದ್ದಾಗ ವರುಣ ಇರಲಿಲ್ಲ, ಚಾಮುಂಡೇಶ್ವರಿನೇ ಇದ್ದಿದ್ದು. ನಿಮ್ಗೆ ಅಟ್ಲೀಸ್ಟ್ ಒಂದು ವರುಣ ಆಯ್ಕೆ ಮಾಡ್ಕೊಳಕ್ಕಾರು ಸಿಕ್ತಲ್ಲ ಸರ್. ಅದರ ಅನುಕೂಲ ಆಯ್ತಲ್ಲ. DK ಶಿವಕುಮಾರ್ಗೆ 700 ಇರಲಿಲ್ಲ, ಕನಕಪುರ ಆಯ್ಕೆ ಮಾಡ್ಕೊಂಡ್ರಪ್ಪ. ಇಡೀ ಕನಕಪುರದಿಂದ ರಾಜ್ಯವನ್ನು ಆಳೋ ಹಂತಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಈಗಾಗಿದೆ ಅವ್ರಿಗೆ. ನಿಜ. ಹಾಗಾಗಿ ಭಾಳ ಹೊಸಬರಿಗೆ ಅವಕಾಶ ಸಿಕ್ಕಿದೆ. ಬೆಂಗಳೂರಿನ 5 ಭಾಗ ಮಾಡಿ ಚಿಕ್ಕದಾಗ ಆಡಳಿತ ಮಾಡೋಣ ಅನ್ನೋದಾದರೆ, MLAಗಳು MP ಗಳಿಂದ ಚಿಕ್ಕದಾಗಿ ಮಾಡಿ ಆಡಳಿತ ಮಾಡೋದು ಬೇಡವಾ? ಅದು ಬೇಡವಾ? ಅದೇಂಗೆ ಬೇಡ? ನೀವೇ ಇರ್ಬೇಕಾ ಊಟ ಹೊಡ್ಕೊಂಡು? ಬರಲಿ ಬಿಡ್ರಪ್ಪ, ಇನ್ನೊಂದು 100 MLAಗಳು ಅವಕಾಶ ಕೊಡಿ. ಏನು ಸಂಪತ್ತಿನಲ್ಲಿ ಹಂಚಿಕೆ ಆಗಬಹುದಷ್ಟೇ. ಯಾವ ಸಂಪತ್ತು ಕೇಳಬೇಡಿ ನನ್ನನ್ನು. ಆ ಸಂಪತ್ತಿನಲ್ಲಿ ಹಂಚಿಕೆ ಆಗ, ಅಲ್ಲಿ ಒಡೆದ ಆಡಳಿತ ನಡೆಸೋಕ್ಕೆ ಸುಲಭ, ಇಲ್ಲಿ ಒಡಿಬಾರ್ದು ಅಂದ್ರೆ ಅರ್ಥ ಏನು? ವಾಟ್ ಸಾರ್ಟ್ ಆಫ್ ಎ ಕಾಲ್ ಇಟ್ ಈಸ್ ಬೈ ಎನಿ ಪೊಲಿಟಿಕಲ್ ಪಾರ್ಟಿ? ಯಾಕದು ಯಾವ ಕಾರಣ ಅಂತಾನೂ ಗೊತ್ತಿಲ್ಲ. 1 ನೇಷನ್ 1 ಎಲೆಕ್ಷನ್ ತೀರ್ಮಾನಕ್ಕೂ ವಿರೋಧಿಸಿ ಅದವ್ರದ್ದು ಪೊಲಿಟಿಕಲ್ ಸ್ಟ್ಯಾಂಡ್. ಅವ್ರ ಪಾರ್ಟಿ ಇದು ತಗೋತಾರೆ, ತಗೊಳ್ಳಿ. ಕೇಂದ್ರದಲ್ಲಿ ಜಾರಿಯಾಗಿ ಅದಕ್ಕೆ ರಿಕ್ವೈರ್ಡ್ ಕಾನ್ಸ್ಟಿಟ್ಯೂಷನಲಿ ರಿಕ್ವೈರ್ಡ್ ಸಂವಿಧಾನಾತ್ಮಕಕ್ಕೆ ಬೇಕಾಗಿರೋ ರಾಜ್ಯಗಳ ಅನುಮತಿ ಕೊಟ್ಟರೆ ನೀವು ಜಾರಿಗೆ ತರಬೇಕು, ಎಲ್ಲರೂ ತರಬೇಕಾಗ. ಅದಾಮೇಲೆ ನೋಡಿ. ಎಸ್
ರಾಜ್ಯದಲ್ಲಿ ಐಟಿ ಬಿಟಿ ನೌಕರರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಇನ್ನು ಮುಂದೆ 9 ಗಂಟೆ ಬದಲಾಗಿ 14 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಸರ್ಕಾರದ ಮೇಲೆ ಕೆಲ ಕಂಪನಿಗಳು ಒತ್ತಡವನ್ನು ತರ್ತಾ ಇವೆ. ಸದ್ಯ ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಬುಧವಾರ ಐಟಿ ಎಂಪ್ಲಾಯ್ ಯೂನಿಯನ್ ಸಭೆ ಕರೆದಿದ್ದು ಕಾಯ್ದೆ ಜಾರಿಯಾದರೆ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದು, ಯಾವುದೋ ಇಂಡಸ್ಟ್ರಿ ಕಡೆಯಿಂದ ಬೇಡಿಕೆ ಬಂದಿದೆ, ಪರ ವಿರೋಧ ಇದೆ, ಅಂತಿಮ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅಶ್ವಥ್ ನಾರಾಯಣ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ಅರ್ಥವೇ ಆಗ್ತಿಲ್ಲ ಇದು ಹೆಂಗೆ ಜಾರಿಗೆ ಬರುತ್ತೆ ಅಂತ. 14 ಗಂಟೆಗಳು ಮಾಡಬೇಕು. ನನಗೆ ಅರ್ಥನೇ ಆಗ್ತಿಲ್ಲ ಇದು. ಮನುಷ್ಯನಾಗಿ ಅರ್ಥ ಆಗ್ತಿಲ್ಲ ನನಗೆ. ಫರ್ಗೆಟ್ ಐ ಟಿ ವರ್ಕರ್ ಇನ್ನೊಂದು 14 ಗಂಟೆ ಅಂತ ನೀವು ಮಾತಾಡ್ತಿರೋದು ಏನು? ಬೆಳಿಗ್ಗೆ 6ಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8ರವರೆಗೆ, ಕರೆಕ್ಟ್? 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆವರೆಗೆ. ಒಂದು ರಾಜ್ಯ ಸರ್ಕಾರಕ್ಕೆ ಯಾರಿಂದಾನೋ ಮನವಿ ಬಂತು ಅನ್ನೋ ಕಾರಣಕ್ಕೆ 14 ಗಂಟೆಗಳ ಮಾಡುವ ಪ್ರಸ್ತಾವನೆಯನ್ನಾದರೂ ಯೋಚನೆ ಮಾಡ್ತೀವಿ ಅಂತನ್ನೋ ನೀವು ಕರೆಕ್ಟಾಗಿ ಸಂಬಳ ರೈಸ್ ಮಾಡಿಸೋ ಅಂತ ರಾಜ್ಯ ಸರ್ಕಾರಿ ನೌಕರರಿಗೆ 2 ಅವರ್ಸ್ ರೈಸ್ ಮಾಡೋ ಅಂತ ಮನವಿ ಬಂದಿದೆ ಅಂತ ಮಾಡಿ ನೋಡೋಣ. ಯಾಕೆ ಅವ್ರಿಗೆ ಬೇಡ? ಮಾಡಿ ನೋಡೋಣ. ಎರಡನೇದು, ಫಿಸಿಕಲಿ 14 ಅವರ್ಸ್ ಎಲ್ರಿ ಆಗತ್ತೆ? ವರ್ಕಹಾಲಿಕ್ಗಳಿಗೆ ಆಗಬಹುದೇನೋ ಅನಿವಾರ್ಯತೆಯಲ್ಲಿ, ಕೆಲವ್ರಿಗೆ ಆಗ್ಬೋದು. ಈಗಿಲ್ಲ, ಭಾಳ ದೀರ್ಘಕಾಲದ ಹಿಂದೆ ಈ ಆಫೀಸಿಗೆ ನಾನೇ ಬೆಳಗ್ಗೆ 6 ಗಂಟೆಗೋ ಏನೋ ಬರ್ತಿದ್ದೆಪ್ಪ. 6 o'clock ಬಂದು ರಾತ್ರಿ ನ್ಯೂಸ್ ಮುಗಿಸ್ಕೊಂಡು ಒಂದು 10 ಗಂಟೆಗೆ ಮನೆಗೆ ಹೋಗ್ತಿದ್ದೆ. ಈ ಬಿಗ್ ಬುಲೆಟಿನ್ ಮುಗಿಸಿ, ಇಲ್ಲಿ ಬುಲೆಟಿನ್ ಮುಗಿಸಿ, ವಿಚ್ ಈಸ್ ಅರೌಂಡ್ 16 ಅವರ್ಸ್ ಆಗ್ತಿತ್ತದು. ಆದರೆ ನನ್ನ ಅನಿವಾರ್ಯತೆಗೆ ನಾನು ಮಾಡ್ಕೋಬೇಕಾಗಿದ್ದಂಥ ಸನ್ನಿವೇಶಪ್ಪ. ಆದರೆ ಹೌ ಕ್ಯಾನ್ ಯು ಮೇಕ್ ಸಂಬಡಿ ವರ್ಕ್ ಫಾರ್ 14 ಅವರ್ಸ್? ನನಗೆ ಅರ್ಥವೇ ಆಗದೇ ಇರೋ ಆಲೋಚನೆ ಇದು. ಅದಕ್ಕೇನೋ ಬೋನಸ್ ಕೊಡ್ತೀವಿ ಅಂತನೋ, OT ಕೊಡ್ತೀರಿ ಅಂತನೋ. ಹಾಗಾದ್ರೆ ಆಪ್ಷನ್ ಅಲ್ಲ, ಏನದು? ಟ್ರಮೆಂಡಸ್ ಕನ್ಫ್ಯೂಷನ್. ಲೇಬರ್ ಮಿನಿಸ್ಟ್ರು ಈ ಥರ ಹುಳುಗಳನ್ನು ಬಿಟ್ಟು ಮಜಾ ನೋಡಬಾರ್ದಪ್ಪ ನನ್ನ ಪ್ರಕಾರ. ಮೂಡಾ ಪ್ರಕರಣದ ಬಗ್ಗೆ ಪೂರ್ಣ ವಿವರ ಕಳಿಸುವಂತೆ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದ ಹಗರಣ ಕುರಿತು ವಿಧಾನ ಪರಿಷತ್ನಲ್ಲಿ ಭಾರಿ ಚರ್ಚೆ ಆಯಿತು. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ. ಸಭಾಪತಿಯವರೇ, ನಾನು ಯಾವತ್ತೂ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ. ಅಕ್ರಮ ನಡೆದಿದೆ, ತನಿಖೆ ಪ್ರಾರಂಭ ಆಗಿದೆ. ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ನಾನು ಅದನ್ನೇ ಹೇಳೋದು, ಅಕ್ರಮ ಆಗಿದೆ. ಯಾರು ಮಾಡಿದ್ದಾರೆ? ಕಾಯಿರಿ, ರಾಜ್ಯ ಸರ್ಕಾರವೂ ಸೇರಿದಂತೆ ಕಾಯಿರಿ. ಅದರ ಮಧ್ಯದಲ್ಲೇ ಆದರೆ ನಾಗೇಂದ್ರ ಇಲ್ಲ, ಆದರೆ ದದ್ದಲಿಲ್ಲ, ಆದರೆ ಅವರಿಲ್ಲ, ಇರಲ್ದೇ ಇರಬಹುದು, ನಂಗೆ ಗೊತ್ತಿಲ್ಲ. ಈ ಸರ್ಟಿಫಿಕೇಟ್ಗಳು ಹಾಕಕ್ಕೆ ಹೋಗಬೇಡಿ. ಎರಡೂ ನೀವೇ ಹೇಳಿದ್ರೆ ನಾವೇನ್ ಮಾಡೋಣ? ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು. ಅಕ್ರಮ ಆಗಿಲ್ಲ ಅಂತ ನಾನು ಹೇಳೇ ಇಲ್ಲ, ಆಗಿದೆ. ತಪ್ಪಿತಸ್ಥರು ಯಾರೇ ಇರಲಿ, ಶಿಕ್ಷೆಗಳು ಯಾರು ತಪ್ಪಿತಸ್ಥರು ನಿಮ್ಗೆ ಹೆಂಗ್ ಗೊತ್ತು ಅಂತ ನಮ್ಮ ವಾದ. ನಿಜ, ಬರೀ ಅಧಿಕಾರಿಗಳ ಮೇಲೆ ಹಾಕಿ. We have to wait. Maybe Nagendra has not done it. Maybe Dadal has not done it. ಅದನ್ನು ಹೇಳಬೇಕಾಗಿರೋದು ಯಾರು? You cannot issue certificates ಅಂತ ನಾನು ಹೇಳ್ತಿರೋದು. ತನಿಖೆ ನಡೆಸ್ತಿರೋರು ಹೇಳಬೇಕು ಅಷ್ಟೇ. ಆಲ್ ರೈಟ್, ನೋಡೋಣ ಅದೇನಾಗತ್ತೆ ಅಂತ, ಆಮೇಲೆ ನೋಡೋಣ ಮುಂದಕ್ಕೆ, ಅಲ್ವಾ? ಈ ಮಧ್ಯೆ ಇಡಿ ಅವರು ಏನೋ ಕೇಳಿದಾರಂತೆ, ಯಾರ್ದೋ ಬಾಡಿ ವಾರೆಂಟ್ ಬೇಕು ಡ್ಯಾಶ್ ಅಂತ. ಅಲ್ಲ ಸಾರಿ, ಇದು ವಿಶ್ವೇಶ್ವರ ಕಡೆ ಕಾಗೇರಿ ಏನೋ ಹೇಳಿದಾರಂತೆ, ಕೇಂದ್ರದವರು ಬರಬೇಕು, ಅವರೇ ಮಧ್ಯಪ್ರವೇಶ ಮಾಡಬೇಕು ಅಂತ. ಏನ್ರಿ ಇದೆ ಮಧ್ಯಪ್ರವೇಶ ಮಾಡೋಕ್ಕೆ ವಿಶ್ವೇಶ್ವರ ಹೆಗಡೆ ಅವ್ರು ಸಾಹೇಬ್ರೆ? ಏನಿದೆ? ನಿಮ್ಮ CBI ಇದೆಯಲ್ಲಪ್ಪ, ಇನ್ನೇನು ಮಧ್ಯಪ್ರವೇಶ? ಅಮಿತ್ ಶಾ ಟಾರ್ಚ್ ಇಟ್ಕೊಂಡು ಒಳಗೆ ಬರ್ಬೇಕು ಏನಿಂಗಾರು ಕರ್ನಾಟಕ ರಾಜ್ಯದೊಳಗೆ? ಇನ್ನು ಏನು ಮಾಡಬೇಕು? ಇನ್ನು CBI ಇದೆಯಲ್ಲ, ಇಡಿನೇ ಬರ್ಬೋದು, CBI ಇದೆಯಲ್ಲ ಅಲ್ಲಿ. ಆಲ್ ರೈಟ್. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ ಮಂತ್ರಿ ನಾಗೇಂದ್ರ. ಇದೆಷ್ಟೋ 14 ದಿನ. ಅಫ್ಕೋರ್ಸ್ ಬೇಲ್ಗೆ ಹಾಕ್ತಾರೆ, ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾಗೇಂದ್ರ ಆಗಿರೋ ದಯದಲ್ಲಿ ಸ್ಟಂಟ್ ಇದೆ, ಹಂಗಾಗಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ರು ವಕೀಲರು. ಕೊಡಿಸೋಣ ಅಂದಿರುತ್ತೆ ಕೋರ್ಟ್, ಗ್ಯಾರಂಟಿ, ಅದರಲ್ಲಿ ಅನುಮಾನ ಇಲ್ಲ. ಈ ಮಧ್ಯೆ ಅದ್ಯಾರೋ ಒಬ್ಬರು CM ಹೆಸರು ಎಲ್ಲರ ಹೆಸರು ಹೇಳಬೇಕು ಅಂತ ನನ್ನ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಯಾರ ಕಲ್ಲೇಶ್ ಅಂತೆ, ನಿಗಮದ ಮಾಜಿ MD ಅಂತೆ, ಅವ್ರು ದೂರು ಕೊಟ್ಟಿದ್ದಾರೆ ಅಲ್ಲೆಲ್ಲ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ. ಅದಕ್ಕೆ ಇಡಿ ಅಧಿಕಾರಿಗಳಾದ ಮಿತ್ತಲ್ ಮುರಳಿ ಕಣ್ಣನ್ ಅವ್ರ ಮೇಲೆ FIR ಹಾಕಿದ್ದಾರೆ. ಐ ಡೋಂಟ್ ಥಿಂಕ್ ದಟ್ FIR ಪ್ರಾಬಬಲಿ ಸರ್ವೈವ್ ಆಗತ್ತಾ ಅನ್ನೋದು ಕಷ್ಟ ಇದೆ.
ಇದರ ಆರೋಪ ಬಂದಾಗ ಹೇಗೆ ಸರ್ ಅದನ್ನು ಹ್ಯಾಂಡಲ್ ಮಾಡಿ? FIR ಮಾಡಿರ್ತಾರೆ, ಬಂದು ದೂರು ಕೊಟ್ಟಿದ್ದಾರೆ, FIR ತಗೊಂಡಿರ್ತಾರೆ, ಅಷ್ಟೇ, ಮುಗೀತು ಕತೆ ಅಲ್ಲಿಗೆ. ಸೊ ನಾಗೇಂದ್ರ ಅವರು ಜೈಲಿಗೆ ಹೋಗಿದ್ದಾರೆ ಸದ್ಯಕ್ಕೆ.